ಏರ್ ಇಂಡಿಯಾ ದುರಂತ ಬೆನ್ನಲ್ಲೇ ಭೀತಿ ಹುಟ್ಟಿಸಿದ್ದ ಮತ್ತೊಂದು ವಿಮಾನ ಲಂಡನ್ ತೆರಳುತ್ತಾ ಇದ್ದ ಮತ್ತೊಂದು ಏರ್ ಇಂಡಿಯಾ ವಿಮಾನ ದಿಢೀರ್ ವಾಪಸ್ ಆಗಿದೆ. ಏರ್ ಇಂಡಿಯಾ ದುರಂತದ ಬೆನ್ನಲ್ಲೇ ಭೀತಿ ಹುಟ್ಟಿಸಿದ ಮತ್ತೊಂದು ವಿಮಾನ ಅದೇ ಲಂಡನ್ಗೆ ತೆರಳುತ್ತಾ ಇದ್ದಂತಹ ಮತ್ತೊಂದು ಏರ್ ಇಂಡಿಯಾ ವಿಮಾನ ದಿಢೀರ್ ವಾಪಸ್ ಆಗಿದೆ. 3 ಗಂಟೆಗಳ ಕಾಲ ಗಾಳಿಯಲ್ಲಿದ್ದು ಮುಂಬೈಗೆ ರಿಟರ್ನ್ ಆದಂತಹ ಏರ್ ಇಂಡಿಯಾ ಇಂದು ನಸುಕಿನ ಜಾವ 5:39ಕ್ಕೆ ಮುಂಬೈನಿಂದ ಟೇಕ್ ಆಫ್ ಆಗಿದ್ದ ಏರ್ ಇಂಡಿಯಾ ಅದು ಕೂಡ ಲಂಡನ್ಗೆ ಹೊರಟಿತ್ತು. ಏರ್ ಇಂಡಿಯಾ AIC 129 ವಿಮಾನ ಲಂಡನ್ ಕಡೆಗೆ ಮುಖ ಮಾಡಿತ್ತು. ಆದರೆ ದಿಢೀರ್ ಬೆಳವಣಿಗೆಯಲ್ಲಿ ಮತ್ತೆ ದುಬೈಗೆ ವಾಪಸ್ ಆದ ವಿಮಾನ. ಏರ್ ಇಂಡಿಯಾ ವಿಮಾನ ವಾಪಸ್ ಬರಲು ಕಾರಣ ಏನು ಎಂಬುದರ ಸ್ಪಷ್ಟತೆ ಇನ್ನೂ ಇಲ್ಲ. ಆದರೆ ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಆವರಿಸಿಕೊಂಡಿದೆ. ಮಧ್ಯಪ್ರಾಚ್ಯದ ಹಲವೆಡೆ ನಿಷೇಧ ಇದೆ. ಹೀಗಾಗಿ ಹಲವು ವಿಮಾನಗಳ ಸೇವೆ ರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ವಿಮಾನ ಮಾರ್ಗ ಮಧ್ಯ ವಾಪಸ್ ಆಗಿರಬಹುದು. ಐಟಿಸಿಗೆ ಒಂದು ದಿನದ ಮುಂಚೆನೆ ಇನ್ಫಾರ್ಮೇಶನ್ ಬಂದಿರುತ್ತೆ. ಅದರಲ್ಲೂ ಕೂಡ ಇಂಡಿಯನ್ ಏರ್ಲೈನ್ಸ್ಗೆ ಯಾವ ದೇಶಕ್ಕೆ ಯಾವ ವಿಮಾನ ಹೋಗಬಾರದು, ಯಾವ ವಿಮಾನ ಯಾವ ದೇಶಕ್ಕೆ ನಿಷೇಧ ಇದೆ ಎಲ್ಲವೂ ಕೂಡ ಮಾಹಿತಿ ಇರುತ್ತೆ. ಆದರೆ ಏರ್ ಇಂಡಿಯಾದಲ್ಲಿ ಮಾತ್ರ ಈ ತರಹದ್ದೊಂದು ದೋಷ ಕಂಡು ಬರೋದು. ಇಂದು ನಸುಕಿನ ಜಾವ 5:39ಕ್ಕೆ ಮುಂಬೈನಿಂದ ಟೇಕ್ ಆಫ್ ಆಗಿದ್ದಂಥ ಏರ್ ಇಂಡಿಯಾ AIC 129 ವಿಮಾನ ಲಂಡನ್ ಕಡೆ ಮುಖ ಮಾಡಿತ್ತು. ಇನ್ನೇನು ಟೇಕ್ ಆಫ್ ಆಗಿ ಹೋಗಿದೆ ಅಂತ ಹೇಳಿ ಎಲ್ಲರೂ ಕೂಡ ನಿರಾಳರಾಗಿದ್ರು. ಆದರೆ ದಿಢೀರ್ ಬೆಳವಣಿಗೆಯಲ್ಲಿ ಮತ್ತೆ ಮುಂಬೈಗೆ ವಾಪಸ್ ಆಗಿದೆ. ಏರ್ ಇಂಡಿಯಾ ವಿಮಾನ ವಾಪಸ್ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ಈವರೆಗೂ ಕೂಡ ಇಂಡಿಯನ್ ಏರ್ಲೈನ್ಸ್ ಸ್ಪಷ್ಟಪಡಿಸಿಲ್ಲ. ನಮ್ಮಲ್ಲಿ ಸ್ಪಷ್ಟಪಡಿಸೋದೇ ವಿಳಂಬ. ಅದಕ್ಕೇನು ಕಾರಣ, ಯಾಕೆ ವಾಪಸ್ ಬಂತು? ಸಾಕಷ್ಟು ಅವಘಡಗಳು ಸಂಭವಿಸಿತು. ಸಾಕಷ್ಟು ದೇಶದಲ್ಲಿ ಒಂದೆರಡಲ್ಲ ವಿಮಾನ ದುರಂತಗಳಾಗಿರುವಂತಹದ್ದು. ನೂರಾರು ನಾಗರಿಕರು ಸಂಚರಿಸುವಂತಹ ಒಂದು ವಿಮಾನಗಳಲ್ಲಿ ಯಾವ ದೋಷ ಕಂಡು ಬಂದಾಗ ತೆಗೆದುಕೊಳ್ಳಬೇಕಾದಂತಹ ಸಾಧ್ಯಾಂತ ಮುನ್ನೆಚ್ಚರಿಕೆಯನ್ನ ಏರ್ಲೈನ್ಸ್ ತೆಗೆದುಕೊಳ್ಳೋದ್ರಲ್ಲಿ ಪದೇ ಪದೇ ಎಡವುತ್ತಾ ಇದೆ. ಅದು ಯಾಕ ನಿರ್ಲಕ್ಷ್ಯ, ಅದು ಯಾಕ ನೆಗ್ಲಿಜೆನ್ಸಿ ಗೊತ್ತಾಗ್ತಾ ಇಲ್ಲ. ಹಡಗಲ್ ದುರಂತ ಆದರೂ, ಫ್ಲೈಟಲ್ಲಿ ದುರಂತ ಆದರೂ, ಬೈಕು ಕಾರ್ ದುರಂತ ಆದಂಗೆ ಅದು ಅರ್ಥ ಮಾಡ್ಕೊಳ್ಳಿ. ಸೊ ನೂರಾರು ಪ್ರಯಾಣಿಕರು ಸಾವಿರಾರು ಕನಸುಗಳನ್ನು ಕಟ್ಕೊಂಡು ಹೊರಟಿರ್ತಕ್ಕಂತಹ ವಿಮಾನ ಈ ತರಹದ ದುರಂತದಲ್ಲಿ ಅಂತ್ಯ ಕಂಡಿರುವಂತಹದ್ದು ನಿಜಕ್ಕೂ ಕೂಡ ಸಹಿಸಿಕೊಳ್ಳಲಾಗದಂತಹ ಸಂಕಟ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.